ಮನವೇ ಎದರದಿರು ಮನವೇ ಎದರದಿರು ಮನವೇ ಬೆದರದಿರು ತನುವೇ ಬೆದರದಿರು ತನುವೇ. ಅವಾಗ ಯಾರೋ ಒಬ್ರು ಬಂದರು, ಬಂದು ಹೇಳಿದ್ರು, ಸ್ವಾಮಿ ನಮಸ್ಕಾರ ಅಂದರು. ಏನಪ್ಪ ನೀವು ತೊಗೊಂಡೋಗೋದಕ್ಕೆ ಹೇಳ್ತೀಯ ಅಂದ. ಓ ಕಟ್ಟ ಹೇಳ್ತೀನಿ ಸ್ವಾಮಿ. ಏನು ಮಾಡಬೇಕು? ನೀವು ಸ್ವಾಮಿ ಅಮೇರಿಕಕ್ಕೆ ಹೋಗಿದ್ರಾ? ಹೋಗಿದ್ದೆಪ್ಪ. ಅಮೇರಿಕಾಗೆ ಹೋಗುವಾಗ ದುಡ್ಡು ತೊಗೊಂಡೋಗಿದ್ರೆ ಸ್ವಾಮಿ? ತೊಗೊಂಡೋಗಿದ್ದೆ. ಅದಕ್ಕೋಸ್ಕರ ನಾನು ಡಾಲರ್ ತೊಗೊಂಡೋಗಿದ್ದೆ. ವೆರಿ ಗುಡ್, ಸರಿ ಸ್ವಾಮಿ. ಇಂಗ್ಲೆಂಡ್ಗೆ ಹೋಗಿದ್ರಾ ಸ್ವಾಮಿ? ಹೋಗಿದ್ದೆ. ಅಲ್ಲಿಗೆ ಏನು ತೊಗೊಂಡೋಗಿದ್ದೆ ಸ್ವಾಮಿ? ಇದೇ ದುಡ್ಡು ತೊಗೊಂಡೋಗಿದ್ರಾ? ಇಲ್ಲ ಇಲ್ಲ, ಅಲ್ಲಿ ಇದು ಪೌಂಡ್ಸ್ ತೊಗೊಂಡೋಗಿದ್ದೆ. ಹಾಗೆ ಸ್ವಾಮಿ, ನೀವು ಈ ಹಣ ತೊಗೊಂಡೋಗ್ಬೇಕಾದ್ರೆ ಡೈರೆಕ್ಟಾಗಿ ತೊಗೊಂಡೋಗೋಲ್ಲ, ಬದಲಾಯಿಸ್ಕೋಬೇಕಾಗ್ತದೆ. ಹೆಂಗೆ ಬದಲಾಯಿಸ್ಕೊಳ್ಳೋದು? ಮಾಡು. ಇವತ್ತು ದಾನ ಮತ್ತು ಧರ್ಮ, ದಾನ ಧರ್ಮ ಮಾಡಿದ್ರೆ ಆವಾಗ ನಿಮ್ಮದು ಹಣ ಎಕ್ಸ್ಚೇಂಜ್ ಆಗ್ತದೆ, ಆವಾಗ ಹೋಗ್ಬೋದು ಅಂತ ಹೇಳ್ಬಿಟ್ಟು ಅವಾಗ ಯೋಚನೆ ಮಾಡಿದ್ದಾರೆ. ಹಾಗೆ ಪ್ರಪಂಚದಲ್ಲಿ ದಾನ ಮಾಡುತ್ತೆ ಅಂತ ಹೇಳಿದ್ರೆ ನಾವು ಮನುಷ್ಯರಾಗ್ತಾರೆ ಹೊರತು ದಾನ ಮಾಡಬೇಕಾದ್ರೆ ಬರೀ ಸಾಹುಕಾರರೇ ಬೇಕಾಗಿಲ್ಲ, ದಾನ ಒಂದೇ ಮಾಡಬೇಕು ಅಂತಿಲ್ಲ. ಸಾಧಾರಣ ಮನುಷ್ಯ ಧರ್ಮನೂ ಮಾಡ್ಬೋದು. ಧರ್ಮ ಅಂದ್ರೇನು? ಮಾಡೋ ಮಾತು, ಮಾಡೋ ಕೆಲಸ, ಹೋಗೋ ದಾರಿ. ಈ ಮೂರು ಪ್ರತಿಯೊಬ್ಬರಿಗೂ ಸಂತೋಷಪಡಿಸ್ಬೇಕೇ ಹೊರತು ನೋವು ಕೊಡ್ಕೊಡೋದು, ಅದೇ ಅದೊಂದು ದೊಡ್ಡ ಆಸ್ತಿ. ಅದಕ್ಕೆ ನಮ್ಮ ಬಸವಣ್ಣವರು ಹೇಳ್ತಾರೆ, ಕಾಯಕ ಮಾಡಬೇಕು, ಶುದ್ಧ ಕಾಯಕ. ಶುದ್ಧ ಕಾಯಕ ಅಂತ ಹೇಳಿದ್ರೆ ಇವೆಲ್ಲ ಆಡೋ ಮಾತು, ಮಾಡೋ ಕೆಲಸ, ಹೋಗೋ ದಾರಿ. ಒಬ್ರಿಗೆ ನೋಯಿಸ್ಕೊಡ್ದು, ಪ್ರತಿಯೊಬ್ಬರಿಗೂ ಸಂತೋಷ ಪಡಬೇಕು. ಹಾಗೆ ಮಾಡ್ಕೊಂಡು ಹೋಗಿ ನಮ್ಮ ಜೀವನಗಳನ್ನು ಮಾಡಿಸಿದ್ರೆ ನಾವು ಅದಕ್ಕೆ ಹೋಗ್ತೀವಿ ಹೊರತು ನಾವು ಬರೀ ಹಣ ಇಟ್ಕೊಂಡು ಹೋಗೋದಕ್ಕೆ ಆಗೋ ಸಾಧ್ಯ ಇಲ್ಲ. ಆದ್ದರಿಂದ ಚಂದ್ರಶೇಖರವರು ಭಗವಂತನು ಕೊಟ್ಟಂಗೆ ಮನಸ್ಸು ನಮಗೂ ಎಲ್ರಿಗೂ ಸ್ವಲ್ಪ ಮನಸ್ಸು ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ನನ್ನ ಭಾಷಣ ಮುಗಿಸ್ತೀನಿ. ಈ ಜಾಗದಲ್ಲಿ DKLಯಲ್ಲಿ ಒಂದು 20-25 ವರ್ಷ ಆಗಿರ್ಬೋದು ಅನಿಸ್ತದೆ ಅಲ್ವಾ? 20-25 ಇಯರ್ಸ್ ಆಗಿರ್ಬೋದು. ನೀವೆಲ್ಲ ಪುಣ್ಯ ಮಾಡಿಬೇಕು ಆ ದಾನಿ ಚಂದ್ರಶೇಖರ ಸಿಕ್ಕಿದ್ದಕ್ಕೆ. ಅವ್ರು ದೊಡ್ಡ ಚಪ್ಪಾಳೆ ಕೊಡಿ. ಯಾಕಂದರೆ ಈ ಸರ್ವಭೂಷಣ ಮಠ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಅದು ನನ್ನ ವ್ಯಾಪ್ತಿಯಲ್ಲಿ, DKL ವ್ಯಾಪ್ತಿಯಲ್ಲಿ ಸುಮಾರು, ಯಾಕೆ ನಾನು ಹೋಗುವಾಗ ಬರುವಾಗ ನೋಡ್ತಾ ಇದ್ದೆ, ಇಷ್ಟು ಒಂದು ಸುಂದರವಾದ ಒಂದು ವಿದ್ಯಾರ್ಥಿ ಅದನ್ನು ಕಟ್ಟಿದ್ದಾರೆ. ಪ್ಲಸ್ಸು ಏನು ಸ್ವಾಮೀಜಿಗಳು ಹೇಳ್ತಾರೆ ಗೋಶಾಲೆ ಮಾಡಿಕೊಡ್ತೀವಿ ಅಂತ. ಆ ಗೋಶಾಲೆಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಏನೇನು ಅನುಕೂಲ ಬೇಕು ನಾವು ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಮೊನ್ನೆ ಈ ಬ್ರಿಡ್ಜ್, ನೀವು ಬರೋ ಬ್ರಿಡ್ಜು ಹೇಳ್ತಾ ಇದ್ರು, ನಾವು ಕರ್ಪನಹಳ್ಳಿಯಿಂದ ದೊಡ್ಡೂರಿಗೆ ಹೋಗಿದ್ವಿ ಅಂತ. ಈ ಬ್ರಿಡ್ಜನ್ನು 20 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿ ಕಳಿಸಿದ ಬ್ರಿಡ್ಜನ್ನು ದೊಡ್ಡದು ಮಾಡಿ ಹೈಟ್ ಮಾಡೋಕ್ಕೆ ಅದನ್ನು ಮಾಡಿ ಡ್ರೈನೇಜ್, ನಿಮ್ಮ ಹಿಂದೆ ಡ್ರೈನೇಜ್ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾನೆ ನಮ್ಮ ಮೆಂಬರ್ ಬಾಬು ಅಂತ. ಅವನ ನೇತೃತ್ವದಲ್ಲೇ ಇದು ಡ್ರೈನೇಜ್ ಎಲ್ಲ ಆಗಿದೆ. ನಿಮ್ಮ ಸರ್ವಭೂಷಣ ಮಠಕ್ಕೆ ಏನಾದರೂ ಏನು ಬೇಕಿದ್ರು, ಯಾವ ಟೈಮ್ ಏನು ಬೇಕಂದ್ರೆ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೇನೆ ಅಂತ ಹೇಳುತ್ತಾ, ಇನ್ನೊಂದು ಮೇಯ್ನಾಗಿ ಹೇಳಬೇಕು, ನಮ್ಮ ಆಲ್ಸಿದ್ದಪ್ಪ ಬಂದು ನನ್ನ ಅವಮಾನ ಮಾಡಿದ್ದಕ್ಕೆ ಅಲ್ಲಿ ಬಂದು ನಮ್ಮನ್ನು ಪಂಚಾಯಿತಿಯಲ್ಲಿ, ಸರ್ ನೀವು ಬರಲೇಬೇಕು, ಯಾಕಂದರೆ ನೀವು ಈ ಕಡೆ ನಾವು ಇದು ಫಸ್ಟು ಈ ಪ್ರೋಗ್ರಾಮ್ ಮಾಡ್ತಾರೋ, ತಾವೆಲ್ಲ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡಿಕೊಡ್ಬೇಕಂತ ಅವರು ಕೇಳಿದ್ದಕ್ಕೆ ಇವತ್ತು ನಮ್ಮ ಶಾಸಕರು ಬರೋಕ್ಕಾಗಲಿಲ್ಲ. ಯಾಕಂದರೆ ಅವ್ರ ಮಗಳದು ಮದುವೆ ಬಿಸಿ ಇದ್ದಾರೆ. ಮತ್ತು ಇವತ್ತು ಒಂದು TPMC ಎಲೆಕ್ಷನ್ನು, ಅಧ್ಯಕ್ಷ ಎಲೆಕ್ಷನ್ ನಡೀತಾ ಇದೆ. ಅವರ ಪರವಾಗಿ ನಿಮಗೆಲ್ಲ ನಾನು ಅಭಿನಂದನೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇನ್ನು ದೀಕ್ಷಾ ಗುರುವರರು ಆಗಿರ್ತಕ್ಕಂಥ ಸಿದ್ಧಗಂಗೆಯ ಸಿದ್ಧಿಪುರುಷರು ದೀಕ್ಷಾ ಗುರುವರರನ್ನ ಸ್ಮರಣೆ ಮಾಡಿ ಇಂದು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ನಮ್ಮ KGM ಮತ್ತು ಬಂಗಾರಪೇಟೆ ಮಧ್ಯಭಾಗದಲ್ಲಿರ್ತಕ್ಕಂಥ ಸರ್ವಭೂಷಣ ಶ್ರೀಗಳವರ ಮಠದ ಟ್ರಸ್ಟ್ ವತಿಯಿಂದ ಜಗಜ್ಯೋತಿ ಬಸವೇಶ್ವರ ಮತ್ತು ಅಕ್ಕಮಹಾದೇವಿ ಜಯಂತಿ ಕಾರ್ಯಕ್ರಮ. ಈ ಭಾಗದ ಜನತೆಗೆ ಅಕ್ಕಮಹಾದೇವಿ ಮತ್ತು ಬಸವಣ್ಣರು ಅಂದರೆ ಬಹಳ ಜಿಲೇಬಿ ಇದ್ದಾಗ ಇವ್ರಿಗೆ, ಸಲೀಸ ನೀರು ಕುಡ್ದಾಗ ಇವ್ರಿಗೆಲ್ಲ. ಇದೆಲ್ಲ ಉತ್ತರ ಕರ್ನಾಟಕ, ಸಾಮಾನ್ಯ ಉತ್ತರ ಕರ್ನಾಟಕದವರು ಇರೋದ್ರಿಂದ ಬಸವಣ್ಣ ಅಂದರೆ ಅಪ್ಪಿಕೊಳ್ತಾರೆ, ಅಕ್ಕಮಹಾದೇವಿ ಅಪ್ಪಿಕೊಳ್ತಾರೆ. ಅವ್ರ ವಚನಗಳನ್ನು ಲೀಲಾಜಾಲವಾಗಿ ಆಡುವಂಥ ಹೆಣ್ಮಕ್ಳು ಮುಂದೆ ಕೂತ್ಕೊಂಡಿದ್ದಾರೆ. ಪಾಪ ಇವತ್ತು ಭಾನುವಾರ ಆದ್ದರಿಂದ ಸ್ವಲ್ಪ ಬಂದಿದ್ದಾರೆ ಈಗ. ಅದರಿಂದಾಗಿ ಇವತ್ತು ಶ್ರೀ ಸರ್ವಭೂಷಣ ಶಿವಯೋಗಿ ಮಠದ ವಿದ್ಯಾರ್ಥಿ ನಿಲಯ ನವೀಕರಣಗೊಂಡಿರ್ತಕ್ಕಂಥ ಸುಂದರವಾದ ವಿದ್ಯಾರ್ಥಿ ನಿಲಯ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದ ದಿವ್ಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಿರಂಜನ ಪ್ರಣವ ಸ್ವರೂಪಿ
ಶ್ರೀ 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 ಸರ್ಪಭೂಷಣ ಮಠದ ಅಧ್ಯಕ್ಷರು ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ದೇವರ ಬಗ್ಗೆ ಎರಡು ಮಾತಿಲ್ಲ. ಅವ್ರ ಘಟನೆ ಹೇಳುತ್ತೆ ಮಠ ಕಟ್ತಾರೆ ಅಂತೇಳಿ. 100 ಎಕರೆ ಕೂಡ ಇನ್ನೂ ಕಟ್ಬಿಡ್ತಾರೆ ಖಂಡಿತವಾಗಿ. ಅದಕ್ಕೇನು ಭಯಪಡಲ್ಲ, ಎದುರಲ್ಲ. ನಿಮ್ಮೆಲ್ಲ ಕೂಡ ಶಕ್ತಿ ಅವರಿಗಿದೆ. ಮಲ್ಲಿಕಾರ್ಜುನ ದೇವರಲ್ಲಿ ಶರಣಾರ್ಥಿ ಸಮರ್ಪಣೆ ಮಾಡಿ, ಇನ್ನು ವಿಶೇಷವಾಗಿ ವಿಭೂತಿಪುರ ಮಠದ ಪರಮ ಪೂಜ್ಯರು ಅವ್ರು ಕೇಳ್ತಾ ಇದ್ರು, ಹಾಗೇನು ಬೇಸರ ಮಾಡ್ಕೋಬೇಡಿ, ಇದ್ರೂ ಪರವಾಗಿಲ್ಲ ಕೊಡ್ತಾರೆ. ಪೂಜ್ಯರಲ್ಲಿ ಶರಣಾರ್ಥಿ ಸಮರ್ಪಣೆ ಮಾಡಿ, ಇವು ನಾಗಲಾಪುರದ ಮಹಾಸಂಸ್ಥಾನ ಮಠ ಎಲ್ಲರಲ್ಲಿ ಸಮಾಜದ ಉದ್ದಗಲದಲ್ಲೂ ಕೂಡ ಸೇವಾ ಕೈಂಕರ್ಯವನ್ನು ನೆರವೇರಿಸಿಕೊಂಡು ಇದ್ದು ಇಲ್ಲದ ರೀತಿಯಲ್ಲಿ ಪೂಜಾ ಕೈಂಕರ್ಯ, ಸಮಾಜ ಸೇವೆ, ವಿದ್ಯಾರ್ಥಿಗಳಿಗೆ ಉಚಿತ ಸೌಲಭ್ಯಗಳನ್ನು ನೀಡುವುದರ ಮುಖಾಂತರವಾಗಿ ಸೌಮ್ಯ ಭಾವದ ಮೂರ್ತಿಯಾಗಿ ಇಲ್ಲಿ ಆಸೀನರಾಗಿದ್ದಾರೆ. ಅವರಲ್ಲೂ ಕೂಡ ಶರಣಾರ್ಥಿ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇನ್ನು ವಿಶೇಷವಾಗಿ ನಮ್ಮ ಬೆಳ್ಳನಪುರಿ ಬೆಳ್ಳಾವಿಯ ಮಹಾಸಂಸ್ಥಾನ ಮಠದ ಶ್ರೀಗಳಲ್ಲಿ ಶರಣಾರ್ಥಿಗಳ ಸಮರ್ಪಣೆ ಮಾಡಿ, ಇನ್ನು ನಮ್ಮ ಸಿದ್ಧಗಂಗಾ ಮಠದ ನಿಕಟಪೂರ್ವ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳವರ ಆಪ್ತರು, ಇವ್ರೇನು ಹೇಳ್ತಾರೆ ಅವ್ರು ಕೇಳ್ತಾರೆ, ಅವ್ರೇನು ಹೇಳ್ತಾರೆ ಇವ್ರು ಕೇಳ್ತಾ ಇದ್ರು. ಪರಮಶಿವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಜೊತೆ ಪರಮ ಪೂಜ್ಯರು ಕುಂತವ್ರೆ ಅಂತ ತಿಳ್ಕೊಳ್ಬೇಕಾಗತ್ತೆ. ಈಗ ಅವರ ಸೇವೆಯನ್ನು ಮಾಡಿ ಸಮಾಜ ಸೇವೆ ಮಾಡೋದು ಮುಖ್ಯವಾಗಿನ ಮೆರೆಯುವಂಥ ಕೆಲಸ ಮಾಡ್ತಾರೆ ನಮ್ಮ ಪರಮಶಿವನವರು. ನಿಜಕ್ಕೂ ನಮಗೆ ಬಹಳಷ್ಟು ಸಂತೋಷ ಅನ್ನಿಸ್ತಕ್ಕಂಥದ್ದಾಗಿದೆ ಇವತ್ತಿನ ದಿನ. ಅದಕ್ಕೆ ಆ ಸರ್ಪಭೂಷಣ ಮಠದ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯರಿಗೆ ಮತ್ತು ಪರಶಿವನವರಿಗೆ ಬಹಳ ವಿಶೇಷವಾಗಿರುವಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಕ್ಷೇತ್ರ ಬಹುಶಃ ಬಹಳ ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತರಿಗೆ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡುವ ಮುಖಾಂತರವಾಗಿ ಅಲ್ಲದೆ ಒಂದು ಧಾರ್ಮಿಕ ಸಾಮಾಜಿಕವಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡುವಂಥ ಒಂದು ವಿಶೇಷ ಯೋಜನೆಗಳನ್ನು ಈ ಒಂದು ಮಠ ಈ ಒಂದು ಭಾಗದಲ್ಲಿ ಮಾಡಿಕೊಂಡು ಬರ್ತಾ ಇರುವಂಥದ್ದು ವಿಚಾರ. ಬಹುಶಃ ಮಠಗಳು ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡ್ತಿದ್ದಾವೆ, ಮಠಗಳಿಂದ ನಮಗೆ ಏನಾಗ್ತಿದೆ ಎನ್ನುವಂಥದ್ದು ಬಹುಶಃ ನೀವೆಲ್ಲರೂ ಸಹ ಚಿಂತನೆಯನ್ನು ಮಾಡಿರ್ಬೋದು. ಇವತ್ತಿನ ದಿನ ಮಠಗಳು ಇವತ್ತು ಸಮಾಜದಲ್ಲಿ ಇಲ್ಲ ಅಂತಿದ್ರೆ ಎಷ್ಟು ಜನ ಅನಕ್ಷರಸ್ಥರಾಗ್ತಿದ್ರು, ಎಷ್ಟು ಜನ ಕೊಲೆಗಡಕರಾಗ್ತಿದ್ರು ಗೊತ್ತಿಲ್ಲ. ಆದರೆ ಇವತ್ತಿನ ದಿನ ಸರ್ವ ಜನಾಂಗಕ್ಕೂ ಸಹ ಇವತ್ತಿನ ದಿನ ಅನ್ನ ಅಕ್ಷರ ಆಶ್ರಯವನ್ನು ಕೊಟ್ಟಂತ ಮಠಗಳು ಇವತ್ತು ಯಾವುದಾದ್ರೂ ಇದ್ರೆ ಅದು ವೀರಶೈವ ಲಿಂಗಾಯತ ಮಠಗಳು ಎನ್ನುವಂಥ ಮಾತನ್ನು ಹೇಳೋಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಕ್ಕಂಥದ್ದಾಗಿದೆ. ಅದರ ದಾಟಿಯೊಳಗೆ ಇವತ್ತಿನ ದಿನ ಕರ್ನಾಟಕ ಎಲ್ಲ ಭಾಗಗಳಲ್ಲಿ ಅಲ್ಲದೆ ಬಂಗಾರಪೇಟೆ ತಾಲೂಕಿನ ಬೆಂಗಳೂರಿನ ಶ್ರೀ ಸರ್ಪಭೂಷಣ ಶಿವಗಳ ಮಠದ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವಂತಹ ಜಗಜ್ಯೋತಿ ಬಸವೇಶ್ವರ ಹಾಗೂ ಅಕ್ಕಮಹಾದೇವಿ ಜಯಂತಿ ಮತ್ತು ನವೀಕರಣಗೊಂಡ ಶ್ರೀ ಸರ್ಪಭೂಷಣ ಶಿವಗಳ ಮಠದ ವಿದ್ಯಾರ್ಥಿ ನಿಲಯ ಕಟ್ಟಡದ ಉದ್ಘಾಟನಾ ಸಮಾರಂಭದ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವ ಬೆಂಗಳೂರು ಸರ್ಪಭೂಷಣ ಮಠದ ಅಧ್ಯಕ್ಷರಾಗಿರುವಂತಹ ಜ್ಞಾನಿಗಳು ಆಗಿರುವ ಬಹುಶಃ ಈ ಸಮಾರಂಭದ ಮುಂಭಾಗದಲ್ಲಿ ನೋಡಿದರೆ ಅರ್ಧದಷ್ಟು ಭಾಗ ಎಲ್ಲ ಬೆಂಗಳೂರು ಮುಖಗಳೇ ಕಾಣ್ತಾ ಇದ್ದಾವೆ. ಮತ್ತಿನ್ನು ನಮಗೆಲ್ಲ ಪರಿಚಿತ ಮುಖ ಅಂದರೆ ಇಲ್ಲಿ ನಮ್ಮ KGF-ನ ಬಸವ ಸಮಿತಿಯ ಎಲ್ಲ ಹಿರಿಯರು ತಾಯಂದಿರು ಕಾಣ್ತಾ ಇದ್ದಾರೆ. ಪ್ರತಿ ವರ್ಷ ಇಲ್ಲಿ ಶ್ರಾವಣಕ್ಕೆ ನಾವು ಬರ್ತೀವಿ. ಭಾಳ ವಿಶೇಷವಾದ ಕಾರ್ಯಕ್ರಮ. ನಮಗೆ ಆಶ್ಚರ್ಯ ಆಯಿತು. ಸರ್ಪಭೂಷಣ ಮಠ ಸ್ವಾಮೀಜಿಯವರು ಫೋನ್ ಮಾಡಿ KGF ಅಲ್ಲಿ ನಮ್ಮ ಮಠದ ಒಂದು ಹಾಸ್ಟೆಲ್ ಇದೆ, ಅಲ್ಲಿ ಕಾರ್ಯಕ್ರಮ ಐತಿ ಬನ್ನಿ ಅಂದರು. ಅಲ್ಲಿ ಒಂದು ಹಾಸ್ಟೆಲ್ ಐತಿ ಅಂದರೆ ಗೊತ್ತೇ ಇರಲಿಲ್ಲ ನಮಗೆ ಅಂದನು. ಇಲ್ಲ
ಒಂದು 20-25 ವರ್ಷದಿಂದ ಒಬ್ಬರು ಮಹಾದಾನಿಗಳು ಚಂದ್ರಶೇಖರಯ್ಯನವರನ್ನಂಥವರು 4.5 ಎಕರೆ ಜಮೀನು ದಾನ ಮಾಡಿದ್ರು. ಒಂದು 20 ವರ್ಷದ ಹಿಂದೆ ಒಂದು ವಿದ್ಯಾರ್ಥಿ ನಿಲಯವನ್ನು ನಮ್ಮ ಟ್ರಸ್ಟಿಂದ ಕಟ್ಟಿ ಬಹಳ ಉಚ್ಚರಾಯ ಸ್ಥಿತಿಯಲ್ಲಿ ಇತ್ತು ಅವಾಗ. ಯಾಕಂದರೆ TCH ಡಿಗ್ರಿಗೆ ಬಹಳ ಡಿಮಾಂಡ್ ಇತ್ತು ಅವಾಗ. ಇವಾಗ ಹೆಂಗೆ ಇಂಜಿನಿಯರಿಂಗ್ ಸೀಟ್ಗೆ MBA ಸೀಟ್ಗೆ ಕಷ್ಟಪಡ್ತಾರಲ್ಲ, ಅವಾಗ TCHಗೆ ಅಷ್ಟು ಕಷ್ಟ ಇತ್ತು. ಅವಾಗ ಇಲ್ಲೆಲ್ಲ ಕಾಲೇಜ್ ಇದ್ದಾಗ ವಿದ್ಯಾರ್ಥಿಗಳಿಗೆ ಇರ್ಲಿಕ್ಕೆ ಜಾಗ ಇರಲಿಲ್ಲ. ಅಂತಹ ದೃಷ್ಟಿಯೊಳಗೆ ಇದು ಸುಮಾರು 100 ಜನ ವಿದ್ಯಾರ್ಥಿಗಳು ಇಲ್ಲಿ ಓದಿ ಇವತ್ತು ಅವರು ಶಿಕ್ಷಕರಾಗಿ ವಿದ್ಯೆಯನ್ನು ಕೊಡ್ತಾ ಇರುವಂತಹದ್ದು. ಅದರ ಕೀರ್ತಿ ಸರ್ವಭೂಷಣ ಮಠದ ಟ್ರಸ್ಟಿಗೂ ಜೊತೆಗೆ ಹಿರಿಯರಾದ ಚಂದ್ರಶೇಖರಯ್ಯನವರಿಗೆ ಸಲ್ಲಬೇಕು. ಈ ಭಾಗದೊಳಗೆ ಜಾಗ ಭಾಳ ಬೆಲೆ ಹೆಚ್ಚಾಗಿದ್ದಾವೆ, ಒಂದು ಸೈಟ್ ತೊಗೊಳಕ್ಕಾಗಂಗಿಲ್ಲ ಇಲ್ಲಿ. ಅಂಥ ಪರಿಸ್ಥಿತಿಯೊಳಗೆ ಚಂದ್ರಶೇಖರಯ್ಯನವರು 4.5 ಎಕರೆ ಜಮೀನು ದಾನ ಮಾಡಿದ್ದಾರೆ. ಅವ್ರ ಬಗ್ಗೆ ಓದ್ತಾ ಇದ್ದೆ. ಅವ್ರ ಕೆಲಸ ಏನಂದ್ರೆ ಕಷ್ಟಪಟ್ಟು ಪರಿಶ್ರಮ ಪಟ್ಟು ಜಮೀನುಗಳು ತಗೊಂಡು ಆ ಜಮೀನುಗಳನ್ನು ಸಮಾಜಕ್ಕೋಸ್ಕರವಾಗಿ ದಾನ ಮಾಡುವಂಥ ಒಬ್ಬ ಶ್ರೇಷ್ಠ ದಾನಿಗಳಿವರು. ಸಂಸ್ಕೃತದೊಳಗೊಬ್ಬ ಒಂದು ಸುಭಾಷಿತ ಇತ್ತು, ನನಗದು ಸಂಪೂರ್ಣ ಅರ್ಥ ಆಗಿರಲಿಲ್ಲ. ಅಂದ್ರೆ 3 ವಾಕ್ಯ ಅರ್ಥ ಆಗಿತ್ತು, 4ನೇದು ಅರ್ಥ ಆಗಿರಲಿಲ್ಲ. 4 ಪಾದ ಇರ್ತಾವ ಒಂದು ಶ್ಲೋಕ. ಅಂದರೆ ಶತೇಶು ಜಾಯತೆ ಶೂರಃ ಸಹಸ್ರೇಶು ಚ ಪಂಡಿತಃ ವಕ್ತಾ ದಶಸಹಸ್ರೇಶು ದಾತಾ ಭವತಿ ವಾ ನವ ಅಂತ. 100ರಲ್ಲಿ ಒಬ್ಬ